ನಾರಾಯಣಗೌಡರು ಹೇಳ್ತಿದ್ದಾರೆ ಫೆಬ್ರವರಿ 18ರ ಗಡುವನ್ನು ಕೊಡ್ತಾ ಇದ್ದೀವಿ. 28 ಸರ್. ಫೆಬ್ರವರಿ 28ರ ಗಡುವನ್ನು ನಾವು ಕೊಡ್ತಾ ಇದ್ದೀವಿ ಅಂತ 2 ತಿಂಗಳು ಇದೆ ಅಂತ ಅಂದ್ಕೊಳ್ಳೋಣ. 2 ತಿಂಗಳ ಒಳಗಡೆ ಈ ಹೋರಾಟಗಳು ಅನೇಕ ಆಕ್ಷೇಪಗಳಿಗೆ, ಅಪವಾದಗಳಿಗೆ ಈಡಾದಂಥ ಹಲವು ಉದಾಹರಣೆಗಳು ಇದೆ. ಎಸ್ ಸರ್. ನಾನು ಈಗಲೂ ಹೇಳೋದು ನಾರಾಯಣಗೌಡರಿಗೆ ಮತ್ತು ಕನ್ನಡ ರಕ್ಷಣಾ ವೇದಿಕೆಗೆ ಮತ್ತು ಎಲ್ಲ ಕನ್ನಡ ಸಂಘಟನೆಗಳಿಗೆ, ನಿಮ್ಮ ಹೋರಾಟ ದಿಕ್ಕು ತಪ್ಪದೇ ಇರಲಿ. ಎಸ್ ಸರ್. ನಿಮ್ಮ ಹೋರಾಟ ಕನ್ನಡದ ಘನತೆ ಗೌರವವನ್ನು ಕಡಿಮೆ ಮಾಡೋ ಹಾಗೆ ಆಗದೆ ಇರಲಿ ಮತ್ತು ಇದನ್ನ ರಾಜಕೀಯಕರಣಗೊಳಿಸೋದು ಬೇಡ. ಎಸ್ ಅವ್ರು ಹೇಳಿದ್ರು ನಾವು ಕಾಂಗ್ರೆಸ್ ಸರ್ಕಾರ ತಂದ್ವಿ ಅಂತ. ಯಾವ ಕಾರಣಕ್ಕೆ ಹೇಳಿದ್ರೋ ಗೊತ್ತಿಲ್ಲ. ಇವರು ಯಾವ ಕಾರಣಕ್ಕೆ ಕಾಂಗ್ರೆಸ್ ಸರ್ಕಾರವನ್ನ ಬೆಂಬಲಿಸಿದ್ರು ಅಂತ. ಅವರು ಇವರನ್ನ ಬೆಂಬಲಿಸಕ್ಕೆ ತಯಾರಿಲ್ಲ. ಇವ್ರು ಯಾಕೆ ಬೆಂಬಲಿಸಿದ್ರು? ಅನ್ಕಂಡೀಷನಲ್ ಆಗಿ ಏನಾದರೂ ಇವರು ಬೆಂಬಲವನ್ನು ಕೊಟ್ಟಿದ್ರಾ? ಅನಿವಾರ್ಯವಾಗಿ ಕೊಟ್ಟಿದ್ರಾ? ನಮ್ಗೆ ಗೊತ್ತಿಲ್ಲ. ಆದರೆ ಇದು ಸರಿಯಲ್ಲ ಅಂತ. ನೀವು ಎಲ್ಲಿಯವರೆಗೆ ಭಾಷೆಯನ್ನ, ಸಂಸ್ಕೃತಿಯನ್ನ ರಾಜಕೀಕರಣಗೊಳಿಸ್ತೀರೋ ಆಗ ಅದು ದುರ್ಬಲ ಆಗತ್ತೆ ಅಂತ. ಓಕೆ. ಯಾರಿಗೇ ಆದರೂ ರಾಜಕಾರಣವನ್ನು ಮಾಡಬೇಕು ಅಂದರೆ ನೇರವಾಗಿ ರಾಜಕಾರಣ ಮಾಡಿ. ಎಸ್ ಸರ್. ನೀವು ಎರಡನ್ನು ಮಿಕ್ಸ್ ಮಾಡೋಕ್ಕಾಗಲ್ಲ ಅಂತ. ಆಗ ಅದೇ ಕಾರಣಕ್ಕೋಸ್ಕರ ಹಲವು ಸಂದರ್ಭಗಳಲ್ಲಿ ಕನ್ನಡದ ಹೋರಾಟ ಕವಲು ದಾರಿಯನ್ನು ಹಿಡಿದಿದ್ದು, ಅದೇ ಕಾರಣಕ್ಕೋಸ್ಕರ ದುರ್ಬಲ ಆಗಿದ್ದು. ಎಸ್ ಸರ್. ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಕೇವಲ ಹಿಂದಿ ಅಥವಾ ಇನ್ಯಾವುದೋ ಮಾರ್ವಾಡಿಗಳು ಅದನ್ನು ಹೇಳೋದಲ್ಲ. ನಮಗೆ ಯಾರಿಂದ ನಷ್ಟ ಆಗಿದೆ, ಇಂಗ್ಲಿಷಿನ ನಷ್ಟ, ಅದನ್ನು ಹೇಳಕ್ ತಯಾರಿಲ್ಲ ನಾವು. ಎಸ್ ಸರ್. ನೀವು ಪಕ್ಕದ ತಮಿಳುನಾಡಿಗೆ ಹೋಗಿ ಅವರು ತಮಿಳು ಬೇಕು ಅಂತ ಹೇಳ್ತಾರೆ, ಇಂಗ್ಲಿಷ್ ಬೇಡ ಅಂತ ಹೇಳಲ್ಲ. ತಮಿಳಿಗಿಂತಲೂ ಇಂಗ್ಲಿಷನ್ನ ಪ್ರೀತಿಸ್ತಾರೆ, ಹಿಂದಿಯನ್ನ ದ್ವೇಷ ಮಾಡ್ತಾರೆ. ಇದು ಸರಿಯಲ್ಲ. ಕನ್ನಡಿಗರಿಗೆ ಪ್ರಥಮ ಆದ್ಯತೆ ಇರಲಿ, ಈ ಆದ್ಯತೆ ಇರಬೇಕು, ನಾವು ಒಪ್ತೀವಿ. ಇಂಗ್ಲಿಷ್ ಮೋಹದಿಂದ ನಮ್ಮ ಭಾಷೆಯನ್ನ ನಮಗೆ ಗೊತ್ತಿಲ್ಲದಂತೆ ಬಹುಶಃ ನಾವು ಕಡೆಯ ತಲೆಮಾರು ಕನ್ನಡವನ್ನು ಓದುವಂತಹ, ಕನ್ನಡವನ್ನು ಬರೆಯುವಂತಹ, ಕನ್ನಡವನ್ನು ಮಾತಾಡುವಂತಹ ನಮ್ಮ ಕೊನೆಯ ತಲೆಮಾರು, ನಮ್ಮ ಮುಂದಿನ ತಲೆಮಾರು ಇವತ್ತು ಈ ಭಾಷೆಯನ್ನು ಬಳಸುವ ಸ್ಥಿತಿಯಲ್ಲಿ ಇದೆಯಾ? ಇದರ ಬಗ್ಗೆನೂ ಯೋಚನೆ ಮಾಡಬೇಕಾಗಿದೆ ಕನ್ನಡ ರಕ್ಷಣಾ ಹೋರಾಟಗಾರರು, ಸರ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.